ಇದರ ನಡುವೆ ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಆಗ್ತಾ ಇದೆಯಾ ಕಲಬುರಗಿ. ಇವತ್ತು ಕಲಬುರಗಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಆಗ್ತಾ ಇದೆ ಕಲಬುರಗಿ. ಇವತ್ತು ಕಲಬುರಗಿ ಜಿಲ್ಲೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನವಾಗ್ತಾ ಇದೆ. 10 ಗಂಟೆಗೆ ಬಂದಿಳಿತಾರೆ. ಇವತ್ತಿನಿಂದ 2 ದಿನಗಳ ಕಾಲ ಕಲಬುರಗಿಯಲ್ಲಿಯೇ ವಾಸ್ತವ್ಯವನ್ನು ಹೂಡ್ತಾರೆ ಖರ್ಗೆ ಅವರು. ಇಲ್ಲಿಯೇ ನೂತನ ಸಚಿವರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ವರಿಷ್ಠರನ್ನೆಲ್ಲ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಬೇಕಲ್ಲ, ಆ ಕಾರಣಕ್ಕೆ ಈಗ ಎಐಸಿಸಿ ಅಧ್ಯಕ್ಷರೇ ಕಲಬುರಗಿಗೆ ಬರ್ತಾ ಇರೋದ್ರಿಂದ ಇಲ್ಲೇ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳಾಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಕಳೆದ 15 ದಿನಗಳಿಂದಲೂ ಕೂಡ ದೆಹಲಿ ಅಂಗಳದಲ್ಲಿ ಎಲ್ಲ ಬೆಳವಣಿಗೆಗಳು ನಡೀತಾ ಇತ್ತು. ಅಂದರೆ ಅಧಿಕಾರ ಹಸ್ತಾಂತರದ ವಿಚಾರ ಆಗಿರಬಹುದು, ಸಚಿವರುಗಳನ್ನು ಫೈನಲ್ ಮಾಡುವಂತಹ ವಿಚಾರವೂ ಆಗಿರಬಹುದು.